ನಮ್ಮ ದಾವಣಗೆರೆ ಜಿಲ್ಲೆ ಮಾಜಿ ಮಂತ್ರಿಗಳು ಏನು ಆನಿಕೊಂಡದಲ್ಲಿ ಫ್ಲಕ್ಸ್ ಹಾಕಿದ್ರ ಬಗ್ಗೆ ಮತ್ತು ಹರೀಶ್ ಅಣ್ಣವರ ಜಮೀನು ತೊಗೊಂಡದ್ರ ಬಗ್ಗೆ ಭಾಳ ರೋಷಾವೇಶವಾಗಿ ಮಾತಾಡಿದ್ದನ್ನು ಈಗಾಗಲೇ ನಮ್ಮ ಶಾಸಕರು ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಮಾಡಿದ್ದಾರೆ. ನಾನು ನಿಮ್ಮ ಮುಖಾಂತರ ಮಂತ್ರಿಗಳಿಗೆ ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೀನಿ. ಆನಿಕೊಂಡ ನೀವೇ ಕ್ವಶನ್ ಮಾಡಿದ್ರಿ, ಅದು ನೋಡಿದೆ ನಾನು ಟಿ ವಿ ಅವ್ರಿಗೆ. ಆನಿಕೊಂಡದಲ್ಲಿ ಫ್ಲಕ್ಸ್ ಹಾಕಿದ್ದಾರೆ ಅಂತ, ಅಲ್ಲಿ ಯಾಕೆ ಹಾಕಬೇಕಾಗಿತ್ತು ಅಂತಂದು ಹೇಳಿ ನಿಮಗೆ ರಿಟರ್ನ್ ಕ್ವಶನ್ ಕೇಳಿದರು. ಆನಿಕೊಂಡ ಏನಾದರೂ ಪಾಕಿಸ್ತಾನದಾಗ ಇದೆಯಾ? ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಮಟ್ಟಿಕಲ್ ಪಾಕಿಸ್ತಾನದಾಗಿದೆಯಾ? ನಾನು ಅವತ್ತು ರಾತ್ರಿ ಗಲಾಟೆ ಆದ ದಿವಸ ರಾತ್ರಿ 2 ಗಂಟೆಗೆ ಹೋಗಿದ್ದೇನೆ. ಅಲ್ಲಿ ಹೋಗಿ ಎಸ್ ಪಿ ಹತ್ರ, ಅಡಿಷ್ನಲ್ ಎಸ್ ಪಿ ಅವ್ರ ಹತ್ರ, ಡಿ ಎಸ್ ಪಿ ಅವ್ರ ಹತ್ರ, ಇದೇ APMC ಪೊಲೀಸ್ ಠಾಣೆ ಒಳಗೆ ಕೂತು ಚರ್ಚೆ ಮಾಡಿ ಅವರು ಪರ್ಮಿಷನ್ ತೊಗೊಂಡು ಹಾಕ್ರಿ ಅಂತಂದು ಹೇಳಿದರು. ಪರ್ಮಿಷನ್ ಇಲ್ದಲೇ ಹಾಕಿದಿರಿ, ಪರ್ಮಿಷನ್ ತೊಗೊಂಡು ಹಾಕ್ರಿ ಅಂತಂದು ಹೇಳಿದರು. ಅದಕ್ಕೆ ನಾವು ಸಹಮತ ವ್ಯಕ್ತಪಡಿಸಿ ನಮ್ಮ ಏನು ಯುವಕರು ಹಾಕಿದಂಥ ಯುವಕರಿಗೂ ಸಹಿತ ಹೇಳಿ ಯಾವುದೇ ಗಲಾಟೆ ಇಲ್ದಂಗೆ ಅದನ್ನು ಶಾಂತವಾಗಿ ನಾವು ಬಗೆಹರಿಸಿ ಬಂದ್ವಿ. ನಾನು ನಿಮ್ಮ ಮುಖಾಂತರ ಮಲ್ಲಿಕಾರ್ಜುನವರಿಗೆ ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೀನಿ. ನಾವು ಹಿಂದೂಗಳು ಸತೀಶ್ ಪೂಜಾರಿ ಅಲ್ಲಿಗೆ ಯಾಕೆ ಹೋಗಿದ್ದ, ಅವನಿಗೇನು ಕೆಲಸ ಇಲ್ವಾ ಮಾಡೋಕ್ಕೆ ಅಂತ ಒಂದು ಮಾತನ್ನು ಕೇಳಿದ್ದಾರೆ. ನಾನು ಒಂದು ಮಾತು ಮಂತ್ರಿಗೆ ನಾನು ಮಾತು ಏನು ಕೇಳ್ತೀನಿ ಅಂದರೆ, ಮತ್ತು ಅವರ ಮೆರವಣಿಗೆ, ಈದ್ ಮಿಲಾದ್ ಮೆರವಣಿಗೆ ನಮ್ಮ ಹಿಂದೂ ಏರಿಯಾದಾಗೆಲ್ಲ ಯಾಕೆ ಬರಬೇಕು? ಆಜಾದ್ ನಗರದಾಗೆ ಮಾಡ್ಕೊಳ್ಳಿ. ಮತ್ತು ನಮ್ಮರಲ್ಲಿ ಹಿಂದೂಗಳು ಹೋಗಬಾರ್ದು ಅಂತಂದು ಹೇಳಿ ಮಂತ್ರಿ ಹೇಳ್ತಾನೆ ಅಂದರೆ ಮತ್ತು ಅವ್ರು ಯಾಕೆ ಇಲ್ಲಿ ಬರಬೇಕು? ಈದ್ ಮಿಲಾದ್ ಮೆರವಣಿಗೆ ಅಲ್ಲೇ ಆಜಾದ್ ನಗರ, ಅಹಮದ್ ನಗರ, ಭಾಷಾ ನಗರದಾಗೆ ಮಾಡ್ಕೊಳ್ರಿ. ಹಿಂದೂ ಏರಿಯಾದಾಗ ಬರಬೇಡ್ರಿ ನೀವು. ಸ್ವಲ್ಪ ತೆಲಿನ ನೆಟ್ಟಿಗೆ ಇಟ್ಕೊಂಡು ಮಾತಾಡೋದು ಕಲೀಲಿ ಮಂತ್ರಿಗಳು ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಾವು ಯಾವುದೇ ಸಹಿತ ಗಲಭೆ ಆಗಬಾರ್ದು. ಹಬ್ಬಗಳು ಆಚರಣೆ ಮಾಡೋದು ಅದಕ್ಕೆ ಸಂತೋಷಕ್ಕೆ, ಅದು ಅಹಿತಕರ ಘಟನೆ ಆಗಬಾರ್ದು. ಆ ರೀತಿ ನಾವು ಯಾವತ್ತೂ ಸಹಿತ ಪ್ರಚೋದನೆ ಮಾಡಿಲ್ಲ. ಇವತ್ತು ನಿಮಗೆ ಉದಾಹರಣೆ ಹೇಳಬೇಕು ಅಂದರೆ, ನಮ್ಮ ಹೊಂಡದ ಸರ್ಕಲ್ ಅಲ್ಲಿ ಯಾವ ಮುಸ್ಲಿಂ ಮನೆಗಳು ಇಲ್ಲ, ಕೇವಲ 4-5 ಮನೆಗಳಿದ್ದಾವೆ. ಒಂದು ರತನ್ ಶಾವಲ್ಲಿ ಖಡಕ್ ದರ್ಗಾ ಇದೆ. ಆದರೂ ಸಹಿತ ಅಲ್ಲಿ ಕವಾಲಿ ನಡೆಸ್ತಾರೆ ರಾತ್ರಿ 2 ಗಂಟೆ ತನಕ. ನಾವು ಕೂತ್ಕೊಂಡಿರ್ತೀವಿ ಅಲ್ಲಿ. ಯಾರಾದರೂ ಕಿಡಿಗೇಡಿಗಳು ಏನಾದರೂ ಸಹಿತ ಕಲ್ಲು ಹೋಗೋದು ಅಹಿತಕರ ಘಟನೆ ಸೃಷ್ಟಿ ಮಾಡಿದಾರು ಅಂತಂದು ಹೇಳಂದು ನಾವು ಕೂತ್ಕೊಂಡಿದ್ದು ಆ ರತನ್ ಶಾವಲ್ಲಿ ಏನು ಕವಾಲಿ ಐತೆ ಅದು ಪೂರ್ಣ ಮುಗಿಸೋ ತನಕ ನಾವಲ್ಲಿ ಕುಂತಿದ್ದು ಹೋಗ್ತೀವಿ. ಆ ರೀತಿ ಯಾವತ್ತೂ ಸಹಿತ ಓಟಿನ ರಾಜಕಾರಣ ಮಾಡಿರೋದಾರಲ್ಲ. ನೀವು ಹೇಳ್ತೀರಿ ಹಂಗಾರೆ ಮುಸ್ಲಿಂ ಏರಿಯಾಕ್ಕೆ ಹಿಂದೂಗಳು ಹೋಗ್ಬಾರ್ದು, ಹಿಂದೂ ಏರಿಯಾಕ್ಕೆ ಮುಸ್ಲಿಮ್ ಬರಬಾರ್ದು. ಹಂಗಾದ್ರೆ ನಾನು ನಿಮಗೆ ಕೇಳ್ತೀನಿ, ನಿಮ್ಮ ಮನೆ ಇರೋದಿಲ್ಲಪ್ಪ ಎಕ್ಟೇಷನ್ಯಾಗೆ? ನೀನು ಯಾಕೆ ಅಲ್ಲಿ ಬಂದು ನಿಂತ್ಕೊಂತ ಎಲೆಕ್ಷನ್ಗೆ? ಹಂಗಾದ್ರೆ ಮುಸ್ಲಿಮ್ಸೇ ಇದಾರಲ್ಲ ಭಾಳ ಜನ. ನಿಮ್ಮ ಅಪ್ಪನ 30 ವರ್ಷ MLA ಮಾಡಿದ್ದಾರೆ, ನಿನ್ನನ್ನು 3 ಬಾರಿ MLA ಮಾಡಿದ್ದಾರೆ. ನಿಮ್ಮ ಮೊನ್ನೆ MP 28,000 ಲೀಡ್ ಕೊಟ್ಟಿದ್ದಾರೆ ಮುಸ್ಲಿಂ ಏರಿಯಾದಾಗೆ. ಮತ್ತು ಅವ್ರಿಗೆ ಟಿಕೆಟ್ ಕೊಡು. ಅವ್ರಿಗೆ ಅವ್ರ ಮೇಲೆ ಭಾಳ ಪ್ರೀತಿ ಐತಲ್ಲಪ್ಪ ನಿನಗೆ. ಅವ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಸು ನೋಡೋಣ, ಅವ್ರು ಋಣ ತೀರ್ಸಿ ನೋಡೋಣ. ಬರೀ ಓಟಿಗೋಸ್ಕರ ನೀನು ನಿಲ್ದವಲ್ಲ ನಾಟಕ. ಈ ಹಿಂದೂ ಮುಸ್ಲಿಂ ನಾಟಕ ಬೇಡ. ನಮಗೂ ಅರ್ಥ ಆಗ್ತದೆ ನೀನು ಯಾವ ನಾಟಕ ಮಾಡ್ತಾಯಿದೀಯ ಏನು ಅಂತ. ಅದರಿಂದ ಏನೇ ಹೇಳಿಕೆ ಕೊಡಬೇಕಾದ್ರೂ ಸಹಿತ ಸ್ವಲ್ಪ ಎಚ್ಚರಿಕೆಯಿಂದ, ನೀವು ಜಿಲ್ಲಾ ಮಂತ್ರಿ ಇದೆಯಾ ತಿಳ್ಕೊಂಡು ಮಾತಾಡೋಕ್ಕಲ್ಲಿ. ಆಮೇಲೆ ಇನ್ನೊಂದು ಮಾತನ್ನು ಹೇಳಿದರು, ನಮ್ಮ ಹರೀಶ್ ಅಣ್ಣವ್ರು ಹೇಳ್ತಾರೆ ಅಂದರೆ ನಾನು ಹೇಳಲಿಲ್ಲ. ಹರೀಶ್ಗೆ ಏನು ಗೊತ್ತಿತ್ತು, ಅವ್ರ ಅಪ್ಪನ ಸಮಾಧಿ ನಾನು ಹುಡುಕೊಟ್ಟೆ, ಲೈಟ್ ಪೂಜೆ ಮಾಡಿಸು ಅಂತಂದು ಹೇಳಿದರು. ಹ್ಞೂನಪ್ಪ, ಭಾಳ ಒಳ್ಳೆ ಕೆಲಸ ಮಾಡಿದ್ದೀನಿ, ನಿನಗೆ ಧನ್ಯವಾದಗಳು. ಗಾಂಜಿ ವೀರಪ್ಪರ ಸಮಾಧಿ ಯಾಕಪ್ಪ ಹುಡುಕಿ ಕೊಡಲಿಲ್ಲ ನೀನು? ಹರೀಶರಪ್ಪರ ಸಮಾಧಿ ಹುಡುಕಿ ಕೊಟ್ಬಿಟ್ಟು ಭಾಳ ದೊಡ್ಡದಾಗಿ ಹೇಳ್ತಿದ್ದೆ. ಅವ್ರಿಗೆ ಗೊತ್ತಿದ್ದಿಲ್ಲ, ನಾನು ಹುಡುಕಿ ಕೊಟ್ಟೆ, ಪೂಜೆ ಮಾಡು ಅಂತ ಹೇಳಿದೆ ಅಂತ. ಗಾಂಜಿ ವೀರಪ್ಪರ ಸಮಾಧಿ ಅಕ್ವೈರ್ ಮಾಡ್ಕೊಂಡಿಯಲ್ಲಪ್ಪ, ಲೂಟಿ ಹೊಡೆದಿಯಲ್ಲ ಪಾರ್ಕು ರಸ್ತೆ ಎಲ್ಲ. ಮತ್ತು ಗಾಂಜಿ ವೀರಪ್ಪರಿಗೆ ಪೂಜೆ ಮಾಡೋಕ್ಕೆ ಬಿಟ್ಕೊಡು ನೋಡೋಣ. ಆಚೆಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿನಗೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ. ಅದರಿಂದ ಈ ನಾಟಕ ಬೇಡ. ಇವತ್ತೆಲ್ಲರೂ ಸಹಿತ ಹಿಂದೂ ಮುಸ್ಲಿಂ ಎಲ್ಲರೂ ಸಹಿತ ಅನ್ಯೋನ್ಯತೆಯಿಂದ ಬಾಳ್ತಾಯಿದ್ದೀವಿ. ಬರ್ರಿ, ಇವತ್ತು ನಮ್ಮ ಮನೆ ಏರಿಯಾ ಒಂದು ಮುಸ್ಲಿಂ ಮನೆ ಇಲ್ಲ. ಅವ್ರು ಎಷ್ಟು ಫ್ಲೆಕ್ಸ್ ಹಾಕಿದ್ದಾರೆ, ಎಷ್ಟು ಇವಂಗೆ ಕಟ್ಟಿದ್ದಾರೆ ನೋಡ್ಕೊಂಬರ್ರಿ. ಹಂಗಾರೆ ನಾವು ನಿಂತ್ಕೊಂಡಿದ್ದು ಗಲಾಟೆ ಮಾಡಿಸ್ ತಕ್ಷಣ ಹಂಗಾರೆ? ಇದು ಭಾರತ,
ನಾವೆಲ್ಲರೂ ಸಹಿತ ಅನ್ಯೋನ್ಯವಾಗಿದ್ದೀವಿ. ನಾವು ಪಾಕಿಸ್ತಾನದಾಗಿಲ್ಲ, ಬಾಂಗ್ಲಾದೇಶದಾಗಿಲ್ಲ, ಅಫ್ಘಾನಿಸ್ತಾನದಾಗಿಲ್ಲ. ಇರ್ಬೋದು, ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು. ಹಿಂದೂ ಒಳಗೂ ಸಹಿತ ಕೆಲವರು ಕಿಡಿಗೇಡಿತನ ಮಾಡೋರು ಇರ್ಬೋದು. ಆದರೆ ಮುಸ್ಲಿಂ ಒಳಗೂ ಇದ್ದಾರೆ, ಹಿಂದೂ ಒಳಗೂ ಇದ್ದಾರೆ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ಕೊಂತೈತಿ. ಯಾರು ಕಿಡಿಗೇಡಿಗಳಿದ್ದಾರೆ, ಯಾರು ಈ ರೀತಿ ಅಹಿತಕರ ಘಟನೆ ಸೃಷ್ಟಿ ಮಾಡ್ತಾರೆ. ನಾವು ಅವತ್ತು ರಾತ್ರಿ ಕೂತ್ಕೊಂಡಿದ್ದು 2:30 ತನಕ ಕೂತ್ಕೊಂಡಿದ್ದು ಎಲ್ಲ ಸರಿ ಮಾಡಿ ಬಂದರೆ ಅವನ್ನ ಸೋಮೋಟ ಕೇಸ್ ಹಾಕಿ ಸತಿ ಪೂಜಾರಿ ಬಂಧಿಸ್ತೀರಿ ಅಂದರೆ ನೀವು ಯಾರು ಅಡಿಯಾಳ ಕೆಲಸ ಮಾಡ್ತಾಯಿದ್ದೀರಿ ಪೊಲೀಸ್ ಡಿಪಾರ್ಟ್ಮೆಂಟು? ಹಾಂ, ಈ ರೀತಿ ನೀವು ಮಾಡೋದ್ರಿಂದ ಇವತ್ತು ದಾವಣಗೆರೆಗೆ ಏನು ಜಿಲ್ಲಾಡಳಿತ ಇವತ್ತು ಈ ರೀತಿ ನಡ್ಕೊಳ್ಳೋದ್ರಿಂದ ಈ ಒಂದು ಗಲಭೆ ಸೃಷ್ಟಿಗೆ ಕಾರಣ ಆಗ್ತಾಯಿತಿ. ಪೊಲೀಸ್ ಡಿಪಾರ್ಟ್ಮೆಂಟು ಸಹಿತ ಯಾರ್ದ ತಾಳಕ್ಕೆ ಕುಣಿಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ.